ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಸಿಂಪಲ್ ಆಗಿರುವಂಥ ಡಿಶ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಹಾಗೆ ಮುದ್ದೆ ಮಾಡಿದ್ರೂ ಅದು ಹಾಗೆ ಬಿಟ್ಕೊಳ್ತಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಎರಡೇ ಕೈಯಲ್ಲಿ ಬೆರಳಲ್ಲಿ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು. ಕಲರ್ಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ಲ, ಅಟ್ರಾಕ್ಟಿವ್ ಆಗಿದೆ ನೋಡೋಕ್ಕೆ. ಈಗ ಇದೆಯೋ ಟೇಸ್ಟಲ್ಲೂ ಸಹ ಅಷ್ಟೇ ಚೆನ್ನಾಗಿದೆ. ಟೇಸ್ಟಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಸಿಂಪಲ್ ಆಗಿದೆ. ಕ್ವಿಕ್ಕಾಗಿ ನೀವು ಮನೆಯಲ್ಲೇ ಆಲ್ರೆಡಿ ಅವೈಲೇಬಲ್ ಇರುವಂಥ ಐಟಮ್ಗಳನ್ನೇ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಬೋದು. ನಾವು ಯಾವಾಗಲೂ ಇಡ್ಲಿ, ದೋಸೆ, ಚಪಾತಿ ಮಾಡ್ತಾ ಇರ್ತೀವಲ್ವ ಲಂಚ್. ಸೊ ಹೊಸದಾಗಿ ಇನ್ನು ಸ್ವಲ್ಪ ಏನಾದರೂ ವೆರೈಟಿಯಾಗಿ ಟ್ರೈ ಮಾಡಬೇಕು, ಅದು ಹೆಲ್ದಿನೂ ಆಗಿರಬೇಕು ಅಂದರೆ ಈ ಬ್ರೇಕ್ಫಾಸ್ಟನ್ನು ನೀವು ಟ್ರೈ ಮಾಡಿ. ಖಂಡಿತ ಚೆನ್ನಾಗಿರುತ್ತೆ. ಎಲ್ಲರೂ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇಲ್ಲಿ ಚಿಕ್ಕದಾಗಿರೋದ್ರಿಂದ ನಾನು 3 ಬಟಾಟೆನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಬೇಯಿಸ್ಕೊಂಡು ಹಾಗೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಈ ಥರ ಬೇಯಿಸಿದ್ದನ್ನು ನಾವು ಈಗ ತಣ್ಣಗಾಗಿದೆ ಇದು ಸ್ವಲ್ಪ. ಇದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ತುರ್ಕೊಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಬಟಾಟೆ ಆದರೆ 1-2 ಇದ್ದರೂ ಸಾಕಾಗುತ್ತೆ, ತುಂಬ ಬೇಡ. ತುಂಬ ಹಾಕಿದರೂ ಚೆನ್ನಾಗಾಗಲ್ಲ ಇದು. ದೊಡ್ಡದಾದರೆ 1-2 ಸಾಕಾಗುತ್ತೆ. ಸಣ್ಣದಾಗಿರೋದ್ರಿಂದ ನಾನಿಲ್ಲಿ 3 ಬಟಾಟೆನ ತೊಗೊಂಡಿದ್ದೀನಿ. ಇದನ್ನು ಈ ಥರ ನೀವೇನು ಮಾಡಬೇಕು, ನೀಟಾಗಿ ತುರ್ಕೊಳ್ಬೇಕು. ಇದೇ ಥರ ಎಲ್ಲ ಬಟಾಟೆಗಳನ್ನು ನೀವು ಬೇಯಿಸ್ಕೊಂಡಿರ್ತೀರಲ್ಲ, ಅದೆಲ್ಲ ಹುಳುಗಳನ್ನು ಈ ಥರ ಚೆನ್ನಾಗಿ ತುರ್ಕೊಳ್ಬೇಕು. ಹಾಗೆ ತುರ್ಕೊಂಡು ಇದು ನೋಡಿ, ಬಟಾಟೆ ಹಾಕೋದ್ರಿಂದ ಈ ನಾವು ಮಾಡೋ ಡಿಶ್ ಇದೆಯಲ್ಲ, ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ಅದು ತುಂಬ ಸಾಫ್ಟಾಗಿಯೂ ಬರುತ್ತೆ. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ನೀಟಾಗಿ ತುರ್ಕೊಂಡಾಗಿದೆ. ಇದಕ್ಕೆ ನಾನು ಒಂದು ದೊಡ್ಡ ಬೌಲಲ್ಲಿ 1 ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಮಾಡ್ಕೊಳ್ಳೋಕ್ಕೆ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕು ನಿಮಗೆ, ಅದಕ್ಕೆ ಸರಿಯಾಗಿ ನೀವು ಹಿಟ್ಟನ್ನು ಹಾಕ್ಕೊಳ್ಳಿ. ಇದಕ್ಕೆ 1 ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಅಂದವರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆಗ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆಯೇ ಇಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅದರ ಜೊತೆಗೆ ಕಲರಿಗೋಸ್ಕರ ಅದರ ಜೊತೆಗೆ ಖಾರಕ್ಕೋಸ್ಕರ ಒಂದು ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರು, ನೀವು ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆ 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕಿದ ಮೇಲೆ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಇದನ್ನು ಕಸೂರಿ ಮೇಥಿನ ಕೈಯಲ್ಲೇ ಈ ಥರ ಇದು ಮಾಡಿ ಹಾಕ್ತಿದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಅರೋಮ ತುಂಬ ಚೆನ್ನಾಗಿ ಬರುತ್ತೆ ಅದರದ್ದು. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸಹ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಮಸಾಲ ಹಾಕಿ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಅಂದರೆ ಬಟಾಟೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದಲ್ವ, ಹಾಗಾಗಿ ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಬಿಡಬೇಕು. ಈ ಥರ ರೆಸಿಪಿಗಳೇನೆಂದರೆ, ಬೆಳಿಗ್ಗೆ ನಾವು ಗಡಿಬಿಡಿಲಿರ್ತೀವಲ್ಲ, ಲಂಚ್ ಬಗ್ಗೆ ಟಿಫನ್ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡುವಾಗ, ಆಗ ಈ ಥರ ರೆಸಿಪಿಗಳೆಲ್ಲಾದರೆ ಕ್ವಿಕ್ಕಾಗಿ ಪಟ ಅಂತ ಮಾಡ್ಕೊಂಡು ಬಿಡ್ಬೋದು ನೀವು. ಸೊ ಈಗ ಇದನ್ನೇನು ಮಾಡಬೇಕು ಅಂದರೆ, ನೀರೆಲ್ಲ ಏನು ಹಾಕೋದು ಬೇಡ. ಫಸ್ಟಿಗೆ ಅಂದರೆ ಬಟಾಟೆ ಬೆಂದಿರ್ತದಲ್ಲ, ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ನೀಟಾಗಿ. ಎಲ್ಲ ಒಂದ್ಸರಿ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಆಯಿತು. ಇದಕ್ಕೆ ನೋಡಿ, ಬಟಾಟೆ, ಕೊತ್ತಂಬರಿ ಸೊಪ್ಪು ಮತ್ತು ಚಾಟ್ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಒಂದು ರೀತಿ ನಿಮಗೆ ಪರೋಟ ಥರನೇ ಫ್ಲೇವರ್ ಕೊಡುತ್ತೆ. ಬಟ್ ಏನಂತ ಹೇಳಿದರೆ, ನೀವು ಎಷ್ಟು ತೆಳು ಬೇಕಾದರೂ ಲಟ್ಟಿಸ್ಕೊಂಡು ಇದನ್ನು ಚಪಾತಿ ಥರ ನೀವು ಮಾಡ್ಕೊಳ್ಬೋದು. ಯಾವಾಗಲೂ ಅದೇ ಚಪಾತಿ ತಿಂದು ಬೇಜಾರಾದರೆ ಅದರಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಈ ಥರ ಹೊಸದು ಮಾಡಿಕೊಂಡ್ರೆ ಮಕ್ಕಳಿಗೆ ಒಂಥರ ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ ಅನ್ನೋ ಒಂದು ಇದಿರುತ್ತೆ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನೀವು ಕ್ವಿಕ್ಕಾಗೂ ಮಾಡ್ಕೊಳ್ಬೋದು. ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡಬೇಕು, ಅದನ್ನು ಸ್ಟಫ್ ಮಾಡಿ. ಈಗ ಪರೋಟ ಆದರೆ ಅದರೊಳಗೆ ಸ್ಟಫ್ ಮಾಡಬೇಕು. ಅದು ಕರೆಕ್ಟಾಗಿ ಬರಲಿಲ್ಲ ಅಂದರೆ ಅಂಟ್ಕೊಳ್ತು, ಹರಿದೋಯ್ತು, ಆ ಥರದ್ದೆಲ್ಲ ಪ್ರಾಬ್ಲಮ್ ಇದರಲ್ಲಿ ಆಗಲ್ಲ. ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಚಪಾತಿಗೆಲ್ಲ ಹಿಟ್ಟು ಹೇಗೆ ಕಲಿಸ್ತೀರಲ್ವ, ಅದೇ ಥರ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಆಯಿತು. ತುಂಬ ಗಟ್ಟಿ ಬೇಡ, ಸ್ವಲ್ಪ ಸಾಫ್ಟಾಗಿರಲಿ. ಈ ಥರ ನೋಡಿ, ಇಷ್ಟ ಆದರೆ ಸಾಕು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹದ ಕರೆಕ್ಟಾಗಿದೆ. ಈ ಥರ ಗಟ್ಟಿ ಆದಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನೀವು ಅದಕ್ಕೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಎಣ್ಣೆನೂ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಡಬೇಕು. ನೋಡಿ, ಇಲ್ಲೆಲ್ಲ ಕರೆಕ್ಟಾಗಿದೆ. ಈಗ ನೋಡ್ತಿರ್ಬೋದು ನೀವು, ಸಾಫ್ಟಾಗಿದೆ. ನೀವು ಚಪಾತಿಗೆಲ್ಲ ಹೇಗೆ ಕಲಿಸ್ತೀರಲ್ಲ, ಅದೇ ಹದ ಕರೆಕ್ಟಾಗಿರುತ್ತೆ. ಈಗ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಎಣ್ಣೆ ಯೂಸ್ ಮಾಡ್ತೀರಿ ಅದನ್ನೇ ಯೂಸ್ ಮಾಡೋದನ್ನು ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದಿ ಅದನ್ನು ಮಿಕ್ಸ್ ಮಾಡಿ ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ಬಿಡಿ. ನಿಮಗೆ ಅಷ್ಟು ಟೈಮ್ ಇಲ್ಲಪ್ಪ ಅಂತ ಹೇಳಿದರೆ ಒಂದು 10 ನಿಮಿಷ 15 ನಿಮಿಷ ಬಿಟ್ಟರು ಸಾಕಾಗುತ್ತೆ. ಬಟ್ ಅರ್ಧ ಗಂಟೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ, ಅದು ಸಾಫ್ಟಾಗಿನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಟೈಮ್ ಇದ್ದರೆ ಖಂಡಿತ ಅರ್ಧ ಗಂಟೆ ಬಿಡಿ ನೀವು, ಒಂದು 30 ನಿಮಿಷ. ಇಲ್ಲ ಅಂದರೆ ಒಂದು 10ರಿಂದ 15 ನಿಮಿಷ ಬಿಟ್ಟರು ಸಾಕಾಗುತ್ತೆ, ಪ್ರಾಬ್ಲಮ್ ಏನಿಲ್ಲ. ಸೊ ಈ ಥರ ಚೆನ್ನಾಗಿ ಕಲಸಿ ಇದನ್ನು ನೀವೀಗ ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ನೀಟಾಗಿ ಬಿಡಬೇಕು. ಡ್ರೈ ಆಗುತ್ತೆ, ಮುಚ್ಚಿಡ್ದಿದ್ರೆ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ನೀವು ಕವರ್ ಮಾಡಿ ಇಡಬೇಕು ಇದನ್ನು. ನಾನೀಗ ಇದನ್ನು ಕವರ್ ಮಾಡಿ ಒಂದು ಅರ್ಧ ಗಂಟೆ ಇಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಕವರ್ ಮಾಡಿಟ್ರೆ ಆಯಿತು. ಈಗ ನೋಡಿ, ಒಂದು ಅರ್ಧ ಗಂಟೆ ಆಗಿದೆ. ನೋಡಿ, ಹಿಟ್ಟು ಎಷ್ಟು ಸಾಫ್ಟಾಗಿದೆ ನೋಡ್ತಿರ್ಬೋದು ನೀವು. ನಾನು ಇದು ನಾದ್ತಿರುವಾಗಲೇ ನಿಮಗೆ ಗೊತ್ತಾಗುತ್ತೆ. ಈ ಥರ ನೀಟಾಗಿ ಇದನ್ನು ನಾದ್ಕೊಳ್ಬೇಕು.
ನಾದ್ಕೊಂಡು ನೀವು ಯಾವ ಸೈಜಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೀರಿ ಚಪಾತಿನ ಅದೇ ಸೈಜಿಗೆ ಏನು ಮಾಡಬೇಕು, ಉಂಡೆಗಳನ್ನಾಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ತುಂಬ ದೊಡ್ಡದು ಇಲ್ಲ, ತುಂಬ ಚಿಕ್ಕದಿಲ್ಲ, ಮೀಡಿಯಮಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವು ಅದೇ ನಿಮಗೆ ಬೇಕಾದ ಸ್ಟೈಲ್ ಇದರಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ, ಕಟ್ ಮಾಡುವಾಗಲೇ ಗೊತ್ತಾಗ್ತಿದೆ ನೋಡಿ. ಇದನ್ನು ನೀವೀಗ ಚೆನ್ನಾಗಿ ಉಂಡೆ ಮಾಡ್ಕೊಂಡ್ರೆ ಆಯಿತು. ಇದೇ ಥರ ಕಟ್ ಮಾಡಿದ ಎಲ್ಲ ಪೀಸ್ಗಳನ್ನು ನೀವು ಉಂಡೆ ಮಾಡಿ ಇಟ್ಕೊಂಡು ಲಟ್ಟಿಸ್ಕೊಂಡ್ರೆ ಆಯ್ತು. ಮತ್ತೇನು ಚಪಾತಿ ಟೈಪಲ್ಲೇ ಇದರಲ್ಲಿ ಜಸ್ಟ್ ನೋಡಿ, ಈಗ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟೆ, ಅದಕ್ಕೆ ಅದನ್ನು ಡಸ್ಟ್ ಮಾಡಿಕೊಂಡು ಎರಡೂ ಕಡೆಯೂ ನೀಟಾಗಿ ನೀವೇನು ಮಾಡಬೇಕು, ಲಟ್ಟಿಸ್ಕೊಂಡು ಹೋಗ್ಬೇಕು. ನಿಮಗೆ ಎಷ್ಟು ತೆಳು ಬೇಕಾದರೂ ಇದನ್ನು ನೀವು ಲಟ್ಟಿಸ್ಕೊಳ್ಬೋದು, ಏನೂ ಆಗೋಲ್ಲ, ಇದು ಹರಿದೋಗಲ್ಲ, ಏನಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಆಯಿತು, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನೀವೇನು ಮಾಡಿ ಇನ್ನು ಉಳಿದಿದ್ದಂಥ ಎಲ್ಲ ಇದನ್ನು ಲಟ್ಟಿಸ್ಕೊಂಡು ಇಟ್ಕೊಂಡ್ರೆ ಆಯಿತು. ಈಗ ನೋಡಿ ಇಲ್ಲಿ ಕಲರ್ಫುಲ್ಲಾಗಿ ಅದು ಅರಿಶಿನ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಕಲರು ಲೈಟಾಗಿ ಚೆನ್ನಾಗಿ ಬಂದಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಹಂಚು ಕಾದಿದೆ, ಈ ಕಾದ ಹಂಚಿಗೆ ನಾವೇನು ಮಾಡೋಣ, ಇದನ್ನು ಲಟ್ಸಿಟ್ಟಂಥ ಚಪಾತಿನ ಹಾಕ್ಕೊಂಡು ಚೆನ್ನಾಗಿ ಎರಡೂ ಕಡೆಯೂ ಕಾಸ್ಕೊಂಡ್ರೆ ಆಯಿತು. ಈ ಥರ ಮಾಡಿ ಕೊಡೋದ್ರಿಂದ ಮತ್ತೊಂದು ಏನಂದರೆ, ಮಕ್ಕಳಿಗೆ ನಾವಾಗ ನಾರ್ಮಲಾಗಿ ಚಪಾತಿ ಮಾಡಿಕೊಡ್ತೀವಲ್ಲ ನೋಡಿ, ಇಲ್ಲಿ ಒಂದು ಸರಿ ಕಾಸಿದ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೇ ಥರ ನೀವು ಎರಡು ಸೈಡು ಎಣ್ಣೆನೋ ಅಥವಾ ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪನ ಯಾವುದಾದ್ರೂ ಹಾಕ್ಕೊಂಡು ಎರಡು ಸೈಡಲ್ಲೂ ಈ ಥರ ನೀಟಾಗಿ ಕಾಯಿಸ್ಕೊಳ್ಬೇಕು. ಕಾಯಿಸುವಾಗ ಏನಂತ ಹೇಳಿದರೆ ಸೈಡಲ್ಲೆಲ್ಲ ಹಸಿ ಉಳ್ಕೊಳ್ಬಾರ್ದು, ಆ ಥರ ಸೈಡೆಲ್ಲ ತಿರುಗಿಸಿ ಮುರುಗಿಸಿ ಏನು ಮಾಡಬೇಕು, ನೀವು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇಲ್ಲಿ ನೋಡಿ, ಈ ಥರ ಎಲ್ಲ ಕಡೆಯೂ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೀವು, ಆವಾಗ ಅದು ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಈ ಥರ ಎಲ್ಲ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಳೋದ್ರಿಂದ ನಿಮಗೆ ಸುಮಾರು ಸಂಜೆ ತನಕ ಇಟ್ಟರೂ ಏನಾಗಲ್ಲ, ಸಾಫ್ಟಾಗಿರುತ್ತೆ. ಮಕ್ಕಳಿಗೂ ತುಂಬ ಖುಷಿ. ತುಪ್ಪ ಹಾಕಿದರೆ ಇನ್ನೂ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ನೀಟಾಗಿ ಕಾಯಿಸ್ಕೊಳ್ಳಿ. ಇದೇ ಥರ ಉಳಿದಿದ್ದನ್ನು ಕಾಯಿಸ್ಕೊಳ್ಳಿ. ನಾನಾಗ ಹೇಳ್ತಾ ಇದ್ನಲ್ವ, ಈ ಥರ ಚಪಾತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇದಕ್ಕೆ ಬಟಾಟೆ ಹಾಕಿರೋದ್ರಿಂದ ಇದು ಸಾಫ್ಟಾಗಿರುತ್ತೆ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ನಾರ್ಮಲ್ ಚಪಾತಿ ಕೊಟ್ಟರೆ ಅದು ಕೆಲವು ಸತಿ ಏನಾಗುತ್ತೆ, ಮಧ್ಯಾಹ್ನ ಆಗುವಾಗ ಗಟ್ಟಿಯಾಗೋ ಚಾನ್ಸಸ್ ನಾರಾಗುತ್ತಲ್ವ. ಬಟ್ ಈ ಥರ ಬಟಾಟೆ ಹಾಕಿದ್ರಿಂದ ನಮಗೇನಾಗುತ್ತೆ, ಅದು ಒಳ್ಳೆ ಸಾಫ್ಟ್ ಹಾಗೆ ಉಳಿಯುತ್ತೆ, ಫ್ಲಫಿನೆಸ್ ಹಾಗೇ ಇರುತ್ತೆ. ಮಧ್ಯಾಹ್ನ ಊಟ ತಿನ್ನುವಾಗ ಸಹ ಅದೇ ಥರ ಸಾಫ್ಟಾಗಿರುತ್ತೆ. ಹಾಗಾಗಿ ಇದು ತುಂಬ ಚೆನ್ನಾಗಾಗುತ್ತೆ. ನೀವೇನಾದರೂ ಈ ಥರ ಟ್ರೈ ಮಾಡಿದ್ದೀರಾ ಅಂದರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಅಂತಂದರೆ ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಮತ್ತು ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇದೇ ಥರ ಎಲ್ಲ ಚಪಾತಿನೂ ಕಾಸ್ಕೊಂಡ್ರೆ ಆಯಿತು. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ. ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರೆಸಿಪಿನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.